ಶಬ್ದದಿಂದ ಬೈದಿರೋದು ಯಾವ್ದಾದ್ರು ರೆಕಾರ್ಡ್ ಏಕಾಏಕಿ ನನ್ನ ಮೇಲೆ ಮೊಬೈಲ್ ಬಿಸಾಕಿದ್ರು. ತಾಯಿ ಬಗ್ಗೆ ಮಾತಾಡಿದ್ದಾರೆ. ನಾನು ಇವತ್ತವರೆಗೂ ನನ್ನ ತಂಗಿ ಅಂತ ಅನ್ಕೊಂಡಿದ್ದೆ, ಯಾಕಂದ್ರೆ ಬೇರೆ ಯಾರು ಯಾವ ಬಗ್ಗೆ ಮಾತಾಡೋದು. ಅವ್ರ ತಾಯಿನೂ ನಾನು ನನ್ನ ತಾಯಿಗೆ ಎಷ್ಟು ಗೌರವ ಕೊಡ್ತೀನಿ, ಬೇರೆ ಹೆಣ್ಮಕ್ಳು ಅಷ್ಟೇ ಗೌರವ. ನಾನು ಇವತ್ತವರೆಗೂ ಯಾವ ಎಲ್ಲಾದ್ರೂ ಒಂದು ಕಡೆಗೆ ಕೆಟ್ಟದಾಗ ಮಾತಾಡಿದಾಗ 2004ರಲ್ಲಿ ಜಯಚಂದ್ರ ಸಾಹೇಬರು ಕಳ್ಳಂಬೆಳ ಕ್ಷೇತ್ರದಲ್ಲಿ ಪರಾಜಯಗೊಂಡು ಶಿರಾಗ್ ಬಂದಾಗಿಂದ ಇವತ್ತವರೆಗೂ ನಾವು ಅವ್ರಿಗೆ ಕೆಲಸ ಮಾಡಿದ್ದೀವಿ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಅವತ್ತು ನಮ್ಮ ಅಜ್ಜಿ ನಗರಸಭಾ ಸದಸ್ಯರು, ಪುರಸಭಾ ಸದಸ್ಯರು, ಇನ್ನೊಬ್ರು ಅಜ್ಜಿ ಉಪಾಧ್ಯಕ್ಷ, ಅಷ್ಟೇ ಸದಸ್ಯರು. ಸರಿನಾ? ನಮ್ಮ ತಾಯಿ 2009ರಿಂದ 2016 ಕಾಂಗ್ರೆಸ್ ಬಿ ಫಾರಂ ಗೆದ್ದ ಅಧ್ಯಕ್ಷ. ನಾವು ಮಾನ್ಯ ಜೀಶಾನ್ ಮೊಹಮ್ಮದ್ ಅವರ ಪರವಾಗಿ ವಿಶ್ವಾಸ ಮತ ಯಾಚನೆ ಮಾಡೋದಕ್ಕೆ ನಾವು ಬರೋದಕ್ಕೆ 11 ಗಂಟೆಗೆ ನಿಗದಿಯಾಗಿತ್ತು. ನಾವು 10:55 ನಾವೆಲ್ಲ ಸಭಾಂಗಣದ ಒಳಗಡೆ ಹೋಗಿದ್ವಿ. ಸಭಾಂಗಣದ ಒಳಗಡೆ ಹೋಗಿ ಕೂತಿದ್ದಾಗ 11 ಗಂಟೆ ಸಮಯ ಆದ್ಮೇಲೆ ಎಲೆಕ್ಷನ್ ನಡೆಸಿದ್ದು ಮಾನ್ಯ ಲಕ್ಷ್ಮೀಕಾಂತ್ ಅವರ ಅಧ್ಯಕ್ಷತೆಯಲ್ಲಿ ಈ ಎಲೆಕ್ಷನ್ ನಡೀತು. ಮತ್ತೆ ಕಮಿಷನರ್ ಇತ್ತು. ಫಸ್ಟ್ ಅಟೆಂಡೆನ್ಸ್ ಸೈನ್ ತಗೊಂಡ್ರು. ಅಟೆಂಡೆನ್ಸ್ ಸೈನ್ ತಗೊಂಡಾಗ ನಾವು 13 ಜನ ಒಟ್ಟಾಗಿ ಹೋಗಿ ಕೂತಿದ್ವಿ, ಜೀಶಾನ್ ಅವ್ರ ಪರವಾಗಿದ್ದವರು. ಮತ್ತೆ ನಮ್ಮ 30ನೇ ವಾರ್ಡ್ ಅಂತ ಸ್ವಾತಿ ಮಂಜೇಶ್ ಅವ್ರು ಬಂದ್ರು. ಅವ್ರದ್ದು ಮುಗಿದ್ಮೇಲೆ ನಾನು ಸೈನ್ ಹಾಕ್ತೀನಿ ಅಂತ ಹೇಳಿದ್ರು. ಆಯ್ತು ಅಂತೇಳಿ ನಾವೆಲ್ಲ ಸೈನ್ ಹಾಕ್ತಾ ಇದ್ವಿ. ಟೈಮಿನ ಸಮಯ ಕಳೆದ ನಂತರ ಒಳಗಡೆಗೆ ಮಾನ್ಯ ಅಂಬುಜಾ ನಟರಾಜ್ ಅವ್ರು ಬಂದ್ರು. ಆಮೇಲೆ ಉಮಾ ವಿಜಯರಾಜ್ ಅವ್ರು ಬಂದ್ರು, ಪೂಜಾ ಪೆದರಾಜ್ ಅವ್ರು ಬಂದ್ರು, ಅಂಜನಪ್ಪ ಬಂದ್ರು, ಆಮೇಲೆ ಫಯಾಜ್ ಖಾನ್ ಅವ್ರು ಬಂದ್ರು, ಜಾಫರ್ ಅವ್ರು ಬಂದ್ರು, ಇರ್ಷಾದ್ ಬಂದ್ರು, ಎಲ್ಲಾರು ಬಂದ್ರು. ಎಲ್ಲಾ ಸೈನ್ ಹಾಕ್ತಾ ಇದ್ವಿ. ಸೈನ್ ಹಾಕಿದ್ದಾದ್ಮೇಲೆ ತಡನಂತರ 11:15 ನಮ್ಮ 12ನೇ ವಾರ್ಡ್ನ ಸಾನಿಯಾ ಖಾದರ್ ಅವರು ಬಂದ್ರು. ಬಂದಾಗ ಏನಾಯ್ತು ಅಂದ್ರೆ ಎಲೆಕ್ಷನ್ ಆಫೀಸರು ಬಂದು ಎಲೆಕ್ಷನ್ ನಡೆಸ್ತಾ ಇದ್ದಿದ್ದು ಮಾಜಿ ನಮ್ಮ ಉಪಾಧ್ಯಕ್ಷರು ಮತ್ತೆ ಕಮಿಷನರ್ ನಡೆಸ್ತಾ ಇದ್ವಿ. ಮಾಜಿ ನಗರಸಭಾ ಅಧ್ಯಕ್ಷರಾದಂತ ಅಂಜನಪ್ಪನವರು ಬಂದಂತ ಸದಸ್ಯರಿಗೆ ನೀವು ನಮ್ಮ ಪರನ ಅವರ ಪರನ ಅಂತ ಕೇಳುದು. ನಾವು ಆಕ್ಚುಲಿ ಅವಾಗ್ಲೇನೆ ಅವ್ರಿಗೆ ಕನ್ಸಿಡರ್ ಮಾಡಂಗಿಲ್ಲ. ಯಾಕಂದ್ರೆ ಎಲೆಕ್ಷನ್ ಮಾಮೂಲಿ ಇದ್ದಾಗ ಏನೋ ಮೀಟಿಂಗ್ ಇದ್ದಾಗ ಬಂದು ಸೈನ್ ಹಾಕೋದು ಕಾಮನ್. ಮೀಟಿಂಗ್ ಒಳಗಡೆ ಬರ್ಬೋದು, ಯಾವ ಬೇಕಾದ್ರೆ ಸೈನ್ ಹಾಕ್ಬೋದಾಗಿತ್ತು. ಎಲೆಕ್ಷನ್ ಟೈಮ್ ಇದ್ದಾಗ ಏನು ಪ್ರತ್ಯೇಕ ಟೈಮ್ ಇರುತ್ತೆ ಆ ಟೈಮ್ ಒಳಗೆ ಬಂದು ಎಲೆಕ್ಷನ್ ನ ನಡೆಸಬೇಕು ಅಂತ ಒಂದು ಕಾನೂನು ಇದೆ. ಹಾಗಾಗಿ ನಾವು ಅಬ್ಜೆಕ್ಷನ್ ಮಾಡ್ಬೋದಾಗಿತ್ತು, ಬೇಡ ಬಿಡು ಅಂತೇಳಿ ಸುಮ್ಮನಾದ್ವಿ. ಸಾನಿಯಾ ಖಾದರ್ ಅವರು ಜೀಶಾನ್ ವಿರುದ್ಧವಾಗಿ ಓಟ್ ಹಾಕಿದ್ರು. ನಮ್ಗೇನು ಯಾವ್ದೇ ರೀತಿ ಬೇಜಾರಾಗಿಲ್ಲ, ತಾಳ್ಮೆಯಿಂದ ಇದ್ವಿ. ಅದಾದ್ಮೇಲೆ ಎಲ್ಲಾ ಮುಗಿದು ಕೊನೆ ಅಂತರದಲ್ಲಿ ನಾವು ಗೆದ್ದಿದ್ದ ಸಮಯದ ನಂತರ ಆಲ್ಮೋಸ್ಟ್ ಆಗಿ ಗೆಲುವಿನ ಒಂದು ಇದಾಗಬೇಕಾಗಿತ್ತು. ಆ ಟೈಮಲ್ಲಿ ನಮ್ಮ ಉಪಾಧ್ಯಕ್ಷ ರಾಮಣ್ಣ ಅವರು, ನಮ್ಮ ವಿಜಯಮ್ಮ ಅವರು, ಮತ್ತೆ ಮಂದಾರ ಉಗ್ರೇಶ್ ಅವರು ಬಂದ್ರು. ಅವರು ಬಂದಾಗನು ಇದೇ ಅಂಜನಪ್ಪನವ್ರು ಎದ್ದು ನೀವು ಯಾರ ಪರ ಹೇಳ್ಬೇಕು ಹಾಗೆ ಹೀಗೆ ಅಂತ ಕೇಳ್ತಾ ಇದ್ರು. ನಮ್ ಬುರಾನ್ ಅವ್ರು ಏನ್ ಮಾಡಿದ್ರು, ಎಲೆಕ್ಷನ್ ನಡೆಸ್ತೀರಾ ಅಂತ ಕೇಳ್ತಾರೆ, ಅಧ್ಯಕ್ಷರು ನಡೆಸ್ತಾರೆ, ಮತ್ತೆ ಕಮಿಷನರ್ ಇದಾರೆ ಕೇಳ್ತಾರೆ, ತಾವೇನ್ ಎಲ್ಲದಕ್ಕೂ ಮಾತಾಡ್ತೀರಾ ಅಂತ ಕೇಳಿದಾಗ ನೀನ್ ಮುಚ್ಕೊಂಡ್ ಕೂತ್ಕೊಳ್ಳೋ ಅಂತ ಏಕವಂಜನೆಲ್ಲ ಮಾತಾಡಿದ್ರು ಅಂಜನಪ್ಪನವರು. ಅದಕ್ಕೆ ನಾನೇನ್ ಮಾಡಿದೆ, ನನಗೆ ಇದಾಯ್ತು. ಯಾಕಂದ್ರೆ ಎಲ್ಲದಕ್ಕೂ ಅವರೇ ಮಾತಾಡ್ತಾ ಇದ್ರೆ ಬೇರೆ ಏನು ಇರುತ್ತೆ ಅಂತ ಹೇಳಿ ನಾನು ಏನ್ರಿ ಎಲ್ಲ ನಿನ್ನೆ ಮಾತಾಡ್ತೀಯಾ ಅಂತ ಅಂದಾಗ ಏನೋ ನಿಂದು ಅಂತ ನನ್ಗೆ ಕೇಳಿದ್ರು. ನಾನು ಅವಾಗ ನಿಂದು ಏನು ಅಂತ ನಾನು ಕೇಳಿದ್ದೀನಿ, ಇಲ್ಲ ಅಂತ. ಅದಾಯ್ತು. ಅದಾದ್ಮೇಲೆ ಕೆಲ ಎಲೆಕ್ಷನ್ ಅಲ್ಲಿಗೆ ಎಲ್ಲ ಇದಾಯ್ತು. ಅವರು ಮನೆಯವರು ಅಂತ ಹೇಳ್ತಾರೆ ಪೂಜಾ ಅವರು. ನಮ್ಗೆ ಮನೆಯವರು ಯಾವ ರೀತಿ ಅಂತ ನನಗೆ ಅಧಿಕೃತವಾಗಿ ಗೊತ್ತಿರ್ಲಿಲ್ಲ. ಮನೆಯವರು ನನ್ನ ಗಂಡ ಅಂತ ಹೇಳಿದ್ರು. ಅದು ನನ್ನ ಗಂಡನ ಮೇಲೆ ಬರಬಾರ್ದು ಅಂತ ಅವ್ರು ಬಂದ್ರು. ನಾನು ಅದಕ್ಕೆ ಹೇಳ್ದೆ, ನಾನ್ ನಿನ್ನ ಹತ್ರ ಮಾತಾಡ್ತಾ ಇಲ್ಲ ತಾಯಿ, ನಾನು ಅಂಜನಪ್ಪನ ಹತ್ರ ಮಾತಾಡ್ತಾ ಇರೋದು, ನಿನ್ನ ಹತ್ರ ಮಾತಾಡ್ತಾ ಇಲ್ಲ, ಏನು ಅಂತ ಬಂದ್ರು. ಅಷ್ಟರೊಳಗೆ ಪೊಲೀಸ್ನವ್ರು ಬಂದು ಮಧ್ಯದಲ್ಲಿ ಇದನ್ನ ಮಾಡಿ ಇದನ್ನ ತಡೆ ಹಿಡಿದು ಯಥಾಸ್ಥಿತಿಗೆ ಮಳ್ತು. ಜೀಶಾನ್ ಅವ್ರ ಅಧ್ಯಕ್ಷ ಆದ್ರು. ಅಲ್ಲಿ ನಾವು ಎಲ್ಲ ಹೊರಗಡೆ ಬರ್ತಾ ಇದ್ವಿ. ಅಂಜನಪ್ಪನವರು ಪ್ರವೀಣ್ ಸರ್ ಹತ್ರ ಮಾತಾಡ್ತೀವಿ. ನಾನು ಹೊರಗಡೆ ಬಂದೆ. ಪ್ರವೀಣ್ ಸರ್ ಹತ್ರ, ಸರ್ ನಾನು ಮಾತಾಡ್ತಿದ್ದು ಅವ್ರಿಗೆ ನಡುವದಲ್ಲಿ ಅಜಯ್ ಬಂದ ಅಂತ ಅಂದ್ರು. ರೀ ಎಲ್ಲಾನು ನೀನೇ ಮಾತಾಡಂಗಿದ್ರೆ ನಾವಿನ್ನೇ ಹಾಕ್ರಿ, ಸದಸ್ಯರು ಅಂತ ನಾವು ಎಲ್ಲ ಇದ್ದೀವಲ್ಲ, ಎಲೆಕ್ಷನ್ ನಡೆಸ್ತಾ ಇದಾರೆ, ಹಾಗಾಗಿ ನೀನೇ ಮಾತಾಡಿದ್ರೆ ನಾವಿನ್ನೇ ಹಾಕಪ್ಪ ಅಂತ ಕೇಳಿದೆ. ಆಯ್ತು ಅಂತ ನಾನು ಮಾತಾಡ್ಕೊಂಡು ಕೆಳಗಡೆ ಇಳಿತಾ ಇದ್ವಿ. ಪೂಜಾ ಅವ್ರ ಮೇಲ್ಗಡೆಯಿಂದ ಬರ್ತಾ, ಇನ್ನು ಮುಂದೆ ಏನಾದ್ರೂ ಹುಷಾರ್, ನನ್ನ ಗಂಡನ ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ರೆ ಆಗ್ ಮಾಡ್ಬಿಡ್ತೀನಿ, ಹೀಗ್ ಮಾತಾಡ್ತೀನಿ ಅಂತ ಅಂದ್ರು. ನಾನು ನಿನ್ನ ಹತ್ರ ಮಾತಾಡೇ ಇಲ್ವಲ್ಲ, ನೀನ್ ಏನ್ ಮಾತಾಡೋದು ಅಂತ ನಾನು ಕೇಳಿದೆ. ಏನ್ ಮಾತಾಡೋದು ನಿನ್ ಗಂಡ ಆಗಿದೆ ಸರ್? ಅವ್ರು ಗಂಡ ಆಗಿದ್ರೆ ಹೊರಗಡೆ ಸರ್, ಕಾಂಪೌಂಡ್ ಇಂದ ಹೊರಗಡೆ ಸದಸ್ಯರು ನಾವೆಲ್ಲ 31 ಸದಸ್ಯರು ಅಂದಾಗ ಏಕಾಏಕಿ ಅಂಜನಪ್ಪನವ್ರು ಏನ್ ಮಾಡಿದ್ರು, ತಿರ್ಚಿ ನಿನ್ನ ಅವ್ಯಾಚ ಶಬ್ದದಿಂದ ಬೈದ ಅಂತ ತಿರ್ಚಿ ನಾನು ಕೇಳೋದೇನಂದ್ರೆ, ನಾನು ಅವ್ಯಾಚ ಶಬ್ದದಿಂದ ಬೈದಿರೋದು ಯಾವ್ದಾದ್ರು ಒಂದು ರೆಕಾರ್ಡಿಂಗ್ ಇದ್ರೆ ನಾನು ಕ್ಷಮೆ ಕೇಳೋದಕ್ಕೆ ರೆಡಿ. ಅವ್ರು ಮಾತಾಡಿದ್ರಲ್ಲ ಅದಕ್ಕೆ ಅವ್ರು ಕ್ಷಮೆ ಕೇಳ್ತಾರ? ಆಮೇಲೆ ಏನ್ ಮಾಡಿದ್ರು, ಏಕಾಏಕಿ ನನ್ನ ಮೇಲೆ ಮೊಬೈಲ್ ಬಿಸಾಕಿದ್ರು ಪೂಜಾ ಅವರು. ಆವಾಗ ಮಧ್ಯದಲ್ಲಿ ಪೊಲೀಸ್ನವ್ರು ಬಂದು ಅವ್ಯಾಚ ಶಬ್ದದಿಂದ ತುಂಬಾ ಕೆಟ್ಟದಾಗಿ ನಿಲ್ಸಿದ್ದಾರೆ. ಯಾಕಂದ್ರೆ ಅದು ನಿಮ್ಮ ಮೀಡಿಯಾಗಳಲ್ಲೆಲ್ಲ ಬರ್ತಾ ಇದೆ, ಯಾರು ಏನು ಬ್ಲಿಂಕ್ ಮಾಡಿ ಹಾಕಿಲ್ಲ. ನಮ್ಮ ತಾಯಿ ಬಗ್ಗೆ ಮಾತಾಡಿದ್ದಾರೆ.
ನಾನು ಇವತ್ತವರೆಗೂ ನನ್ನ ತಂಗಿ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ರಾಖಿ ಕಟ್ಟಿದ್ದು ಬೇರೆ ಯಾರೋ ಯಾವ ಭಾವನೆಯಲ್ಲಿ ನೋಡಿದಾರೋ ನಮಗೆ ಗೊತ್ತಿಲ್ಲ. ನಾನು ತಂಗಿ ಅಂತ ತಿಳ್ಕೊಂಡಿದ್ದೀನಿ. ತಂಗಿ ಆದ್ಮೇಲೆ ನನ್ನ ತಾಯಿ ಅವ್ರ ತಾಯಿ ಒಂದೇ ತಾನೆ. ನನ್ನ ತಾಯಿ ಬಗ್ಗೆ ಮಾತಾಡಿದ್ರೆ ಅವ್ರ ತಾಯಿ ಹೇಗೆ? ಅವ್ರ ತಾಯಿನೂ ತಾಯಿನೇ ತಾನೆ, ನನ್ ತಾಯಿ ಇದ್ದಂಗೆ ತಾನೆ. ಅವ್ರ ತಂದೆ 2008ರಲ್ಲಿ ಕೋರ್ಟ್ಕೆರೆಗೆ ಯಾವ ಪಾರ್ಟಿಯಿಂದ ಎಲೆಕ್ಷನ್ ನಿಂತಿದ್ದು? ಯಾವ ಪಾರ್ಟಿನವರು ತಾನೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ಏನದು ಯಾವ ನಾಯಿ ಅಂತಾನೆ, ಏನೋ ಒಂದು ಯಾವ ನಾಯಿ, ನಾನು ಯಾವ ನಾಯಿ ಅಂತೇಳಿ ಅವ್ರಿಗೆ ಗೊತ್ತಿರ್ಲಿಲ್ವಂತ. ಅವ್ರ ತಂದೆ ಮತ್ತೆ ಅವ್ರ ಅಧ್ಯಕ್ಷರಾಗ್ಬೇಕಾದ್ರೆ ನಮ್ಮ ಮನೆ ಹತ್ರ ಬಂದಿದ್ರಲ್ಲ, ನಾವ್ ಅಲ್ಲ ಯಾವ ನಾಯಿ ಅಂತ ಗೊತ್ತಿರ್ಲಿಲ್ವಾ? ಅವತ್ತು ಸಂಸ್ಕೃತಿ ಇರ್ಲಿಲ್ವಾ? ಅವ್ರ ಸಂಸ್ಕೃತಿ ಅವ್ರ ಬಾಯಲ್ಲೇ ಮಾತಾಡ್ತಾ ಇದಾರಲ್ಲ ಅವ್ರೇನೆ. ಅವ್ರು ನಾಯಿ ಅಂತ ಅಂದಿದಾರಲ್ಲ, ಆಯ್ತು ನಾಯಿ ಅಂತ ಹೇಳಿದಕ್ಕೆ ಅವ್ರ ನಾಲ್ಗೆನೆ ಅವ್ರ ಸಂಸ್ಕೃತಿನ ತೋರ್ಸು. ಸರಿ, ನಾವು ಸಂಸ್ಕೃತಿಯಿಂದ ಬೆಳೆದಿರೋಂಥವ್ರು. ಸುಮ್ನೆ ಏಕಾಏಕಿ ಅವಯಶ ಶಬ್ದದಿಂದ ಅಮ್ಮ ಅಕ್ಕ ಈ ತರದೆಲ್ಲ ಬಳಸ ಅಂತದ್ದು ಏನಿತ್ತು? ನಾನ್ ಮಾತಾಡಿದೀನಿ ಅಂತ ಹೇಳ್ತಾರಲ್ಲ, ತೋರ್ಸ್ಬೇಕಲ್ಲ, ಏನಾದ್ರು ಒಂದು ಪ್ರೂಫ್ ಇರ್ಬೇಕಲ್ಲ. ಅವ್ರು ಮಾತಾಡಿದಕ್ಕೆ ಹೆಣ್ಮಕ್ಳಿಗೆ ಗೌರವ ಕೊಡಲ್ಲ ಅಂತ ಏನೋ ಇನ್ನು ಮಾತಾಡಿದ್ರೆ, ನಾನು ನನ್ನ ತಾಯಿಗೆ ಎಷ್ಟು ಗೌರವ ಕೊಡ್ತೀನಿ ಬೇರೆ ಹೆಣ್ಮಕ್ಳಿಗೂ ಅಷ್ಟೇ ಗೌರವ ಕೊಡ್ತೀನಿ. ನಾನು ಇವತ್ತವರೆಗೂ ಯಾವ ಹೆಣ್ಮಕ್ಳಿಗೂ ಎಲ್ಲಾದ್ರೂ ಒಂದ್ ಕಡೆಗೆ ನಾನು ಕೆಡ್ದಾಗ ಮಾತಾಡಿದ್ರೆ ತೋರಿಸ್ಲಿ. ನಮಗೂ ತಾಯಿ ಇದ್ದಾರೆ, ಅಕ್ಕ ಇದ್ದಾರೆ. ಅವರು ನನ್ನ ತಾಯಿ ಬಗ್ಗೆ ಮಾತಾಡಿದಾಗ ನನ್ಗೆ ಎಷ್ಟು ಸಂಕಟ ಆಗಿರ್ಬೇಕು. ನಾನು ಅವಾಗ ಏನ್ ಮಾಡ್ಬೋದಾಗಿತ್ತು? ನಾನು ಅವ್ರಂಗೆ ಮಾತಾಡಿದ್ರೆ ನನ್ನ ಸಂಸ್ಕೃತಿ ಎಲ್ಲಿಗೆ ತೋರ್ಸೋದು? ಅವ್ರು ಮಾತಾಡಿದ್ದಾರೆ, ಅವ್ರ ನಾಲ್ಗೆನೆ ಅವ್ರ ಸಂಸ್ಕೃತಿ ತೋರಿಸಿದೆ. ಜನ ನೋಡ್ತಾ ಇದ್ದಾರೆ. ಜನ ಇದಕ್ಕೆ ತಕ್ಕ ಪಾಠ ಕಲಿಸ್ತಾರೆ. ಯಾವುದೇ ಕಾರಣಕ್ಕೂ ಜನ ಈ ಪಾಠಕ್ಕೆ ಉತ್ತರ ಕಲಿಸ್ತಾರೆ. ನನಗೆ ನಿನ್ನೆಯಿಂದ ತುಂಬಾ ಜನ ಫೋನ್ ಮಾಡಿದ್ದಾರೆ. ಆದ್ರೆ ನಾನು ಬೇಡ, ಅವ್ರ ಸಂಸ್ಕೃತಿ ಅವ್ರ ತಾಯಿಗೆ ಮಾತಾಡ್ದಂಗೆ, ನನ್ನ ತಾಯಿಗೆಲ್ಲ ಮಾತಾಡಿರೋದು ಅವರ ತಾಯಿನ ಅವರೇ ಮಾತಾಡ್ದಂಗೆ. ಇದನ್ನ ಅರ್ಥ ಮಾಡ್ಕೊಂಡು ಅವ್ರು ನನ್ನ ಬಗ್ಗೆ ಮಾತಾಡೋದಕ್ಕೆ ಫಸ್ಟ್ ನಾನು ಯಾರು ಅನ್ನೋದನ್ನ ತಿಳ್ಕೊಂಡು ನಮ್ಮ ಮನೆ ಹತ್ರಕ್ಕೆ ಅವ್ರ ತಾನೇ ಬಂದಿದ್ದು. ಹಿಂದೆ ಅಧ್ಯಕ್ಷರಾಗಬೇಕನ್ನ ಅಜಯ್ ಯಾರು ಅಂತ ಗೊತ್ತಿರ್ಲಿಲ್ವಾ? ನಾನು ಏನ್ ಹೇಳ್ತಾರೆ ಯಾವ ಪಕ್ಷ ಅಂತೇಳಿ. ಅವರು 2004ರಲ್ಲಿ ಜಯಚಂದ್ರ ಸಾಹೇಬರು ಕಳ್ಳಂಬೆಳ್ಳ ಕ್ಷೇತ್ರದಲ್ಲಿ ಪರಾಜಯಗೊಂಡು ಶಿರಾಕ್ ಬಂದಾಗಿಂದ ಇವತ್ತವರೆಗೂ ನಾವು ಅವ್ರಿಗೆ ಕೆಲಸ ಮಾಡಿದೀವಿ. ಕಾಂಗ್ರೆಸ್ ಪಾರ್ಟಿಲಿ ಇದೀವಿ. ಅವತ್ತು ನಮ್ಮ ಅಜ್ಜಿ ನಗರಸಭಾ ಸದಸ್ಯರು, ಪುರಸಭೆ ಸದಸ್ಯರು, ಇನ್ನೊಬ್ರು ಅಜ್ಜಿ ಉಪಾಧ್ಯಕ್ಷರು, ಅತ್ತೇ ಸದಸ್ಯರು. ಸರಿನಾ? ನಮ್ ತಾಯಿ 2013ರಿಂದ 2016ವರೆಗೂ ಕಾಂಗ್ರೆಸ್ನ ಬಿ ಫಾರಂ ತೆಗೆದು ಗೆದ್ದ ಅಧ್ಯಕ್ಷರು. ನನಗೆ ಅನಿವಾರ್ಯ ಕಾರಣ ಕಾಂಗ್ರೆಸ್ ಪಾರ್ಟಿಯಿಂದ ಅದಕ್ಕೆ ಇದು ಮಿಸ್ ಆಗಿರ್ಬೋದು, ಟಿಕೆಟ್ ಮಿಸ್ ಆಗಿರ್ಬೋದು. ಬಿಟ್ರೆ ನಾನು ಕಾಂಗ್ರೆಸ್ ಪಾರ್ಟಿಯವನ್ನ ಹುಟ್ಟು ಭಾಗ ಕಾಂಗ್ರೆಸ್. ನಮ್ಮ ಅಜ್ಜಿ ಹೇಳಿದ್ರು. ಆಯ್ತು, ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಅವ್ರ ತಂದೆ 2008ರಲ್ಲಿ ಕೋರ್ಟ್ಕೆರೆಗೆ ಯಾವ ಪಾರ್ಟಿಯಿಂದ ಎಲೆಕ್ಷನ್ ನಿಂತಿದ್ದು? ಯಾವ ಪಾರ್ಟಿನವರು? ಈಗ ಅವ್ರೇನೋ ನನ್ನ ಗಂಡ ನನ್ನ ಯಜಮಾನ್ರು ಅಂತ ಹೇಳ್ಕೊಂಡು ಹೊಡ್ತಿದ್ದಾರಲ್ಲ, ಅವ್ರು ಯಾವ ಪಾರ್ಟಿಲಿ ಇರೋದು? ಅವ್ರು ಯಾವ ಪಾರ್ಟಿಲಪ್ಪ ಇರೋದು? ಅವ್ರಿಗೆ ಕೇಳ್ಬೇಕಲ್ಲ ಈ ಪ್ರಶ್ನೆನ, ನಾನ್ ಕೇಳೋದಲ್ಲ. ನೀವು ಈ ಪ್ರಶ್ನೆನ ಮಾಧ್ಯಮದವರು, ಸರಿ ಮೇಡಮ್ ಆಯ್ತು, ನೀವು ಈಗ ಹೇಳ್ತಿದ್ರಲ್ಲ ನಿಮ್ಮ ಮನೆಯವರು ಯಾವ ಪಕ್ಷದಲ್ಲಿ ಇದ್ರು ಅಂತ ಕೇಳ್ಬೇಕಲ್ಲ. ನೀವು ಅಮ್ಮನ ಬಗ್ಗೆ ಮಾತಾಡೋದು ಸರಿ ಅನ್ಸುತ್ತಾ? ನಿಮ್ ತಾಯಿ ಬಗ್ಗೆನೆ ನೀವೇ ಮಾತಾಡ್ತೀರಾ ಅಂದ್ರೆ ಏನ್ ಅರ್ಥ? ಇದನ್ನ ನಿಮ್ ಸಂಸ್ಕೃತಿನ ನಿಮ್ ನಾಲ್ಗೆನೆ ತೋರಿಸುತ್ತೆ. ಇದಕ್ ನಾನೇನು ಹೇಳಕ್ ಹೋಗಲ್ಲ. ಮುಂದಿನ ದಿನಮಾನಗಳಲ್ಲಿ ಜನ ಉತ್ತರ ಕೊಡ್ತಾರೆ. ನಾನು ಅನಿವಾರ್ಯ ಟಿಕೆಟ್ ತಪ್ಪಿ ಕಾಂಗ್ರೆಸ್ ಇಂದ ಗೆದ್ದಿಲ್ವೇನೋ, ನಾನು ಬಾಯ ಬೆಂಬಲ ಕೊಟ್ಟಿರೋದೇ ಕಾಂಗ್ರೆಸ್, ನಮ್ ರಕ್ತದಲ್ಲಿ ಇರೋದೇ ಕಾಂಗ್ರೆಸ್. ನಾವು ರಂಗನಾಥ್ ಅವ್ರನ್ನ ನೋಡಿದೀವಿ, ರಂಗನಾಥ್ ಅವ್ರನ್ನ ಗೆಲ್ಸಿದೀವಿ, ಜಯಚಂದ್ರ ಅವ್ರನ್ನ ಗೆಲ್ಸಿದೀವಿ, ಹಿಂದೆ ಇದ್ದಂತ ಸೀನಪ್ಪ ಅವ್ರಿಗೆ ಕೆಲಸ ಮಾಡಿದೀವಿ. ಎಲ್ಲರಿಗೂ ಕಾಂಗ್ರೆಸ್ ಪಾರ್ಟಿಗೆ ಕೆಲಸ ಮಾಡಿರೋದು. ಬೇರೆ ಯಾವುದೇ ಪಕ್ಷದ ಪಾವುಟ ಹಿಡಿದು ನಾವು ಓಡಾಡಿಲ್ಲ ಇವತ್ತವರೆಗೂ. ದಾಸಪ್ಪ ಅವ್ರ ಗಡಿಲಿ ಬೆಳೆದಿರಂತವ್ರು, ಸಾಲಿಂಗಣ್ಣವ್ರನ್ನ ನೋಡಿದೀವಿ, ಎಸ್.ಕೆ. ಸಿದ್ದಣ್ಣವ್ರನ್ನ ನೋಡಿದೀವಿ. ನಾವು ಪಕ್ಷ ಇಲ್ಲ ಅಂದ್ರೆ ಇಂಡಿಪೆಂಡೆಂಟ್. ನಾವು ಪಕ್ಷ ಬಿಟ್ಟಂತ ಎಲ್ಲಿ ಹೋಗಿಲ್ವಲ್ಲ. ನಿಮ್ ತಂದೆ ಆ ಪಕ್ಷದಲ್ಲಿ ಇದ್ರು 2008ರಲ್ಲಿ ನೋಡ್ಬೇಕಾಯ್ತು. ನಾವು ಬೇರೆ ಯಾವ್ದೇ ಮನೆ ಬಾಕ್ಲು ತೊಟ್ಟಿ ಟಿಕೆಟ್ ಕೊಡ್ರಿ ಅಂತ ಕೇಳಿಲ್ವಲ್ಲ ನಾವು. ಏನೋ ನಾಯಿ ಅಂತ ಮಾತಾಡಿದೀರಾ, ನಿಮ್ ನಾಲ್ಗೆನೆ ಇದ್ರಲ್ಲಿ ಯಾರು ನಾಯಿ ಅಂತ ನಿಮ್ ನಾಲ್ಗೆನೆ ಹೇಳುತ್ತೆ. ನಾನು ಅದೇ ಹೆಚ್ಚು ಇದನ್ನ ರಿಯಾಕ್ಷನ್ ಮಾಡೋದು ಚೆನ್ನಾಗಿಲ್ಲ ಅನ್ಸುತ್ತೆ. ಅದೇನಂದ್ರೆ ಜನಗಳು ತುಂಬಾ ಒತ್ತಡದಿಂದ ನಾನು ಇವತ್ತು ನಿಮ್ಗೆ ರಿಯಾಕ್ಟ್ ಮಾಡಿರೋದು. ಮಾಡ್ತಿರ್ಲಿಲ್ಲ. ಏನಾಗಿದೆ ಅಂದ್ರೆ ನೀವು ಮಾತಾಡಿರೋ ಸಂಸ್ಕೃತಿ ನಿಮ್ಮನ್ನೇ ತೋರಿಸುತ್ತೆ. ಜನ ನೋಡ್ತಾವ್ರೆ, ನಿಮ್ಗೆ ಒಳ್ಳೇದ್ ಮಾಡ್ತಾರೆ ಜನ ಅಂತ ಹೇಳ್ತೀನಿ.